ಎಷ್ಟೊತ್ತಿಗೆ ಶುರು ಮಾಡ್ತೀರಾ ಸರ್? ರಾತ್ರಿ 3 ಗಂಟೆಗೆ ಮೇಡಮ್. ತಹಾರಿ ಬಿರಿಯಾನಿ ಸ್ಟೈಲ್ ಎಲ್ಲಿಂದ ಬಂದಿದ್ದು? ಎಷ್ಟು ವರ್ಷದಿಂದ ಈ ರೆಸಿಪಿ ನಡೀತಾ ಇದೆ? ತಹಾರಿ ಬಿರಿಯಾನಿ ಒಂದೇ ಅಥವಾ ಹೇಗೆ? ನಮ್ಮ ಸಂವಿಧಾನದಾಗ ಎಲ್ಲ ಕೊಟ್ಟಿದ್ದಾರೆ, ಕೇವಲ ಮನುಷ್ಯನ ತಿನ್ನಬಾರ್ದು ಅಷ್ಟೇ. ಸರ್ ಹೆಸರು? ಬಸವರಾಜ್ ಅವ್ರ ಹೆಸರು. ಇಲ್ಲಿ ಬರೀ ಮುಸ್ಲಿಮ್ಸ್ ಅವ್ರು ಬರಲ್ಲ, ಮುಸ್ಲಿಮ್ಸ್ಗಿಂತ ಜಾಸ್ತಿ ಅನ್ನಕೋಮಿನವರೇ ಮುಂದೆ ಬರೋದು. ನಾವು ಸ್ವಲ್ಪ ಟೇಸ್ಟ್ ಮಾಡೋಣ. ಕಲಬುರಗಿಯಲ್ಲಿ ತಹಾರಿ ಫೇಮಸ್ ಅಂತ ಹೇಳ್ತಾರಲ್ವಾ, ಎಲ್ಲಿ ಸಿಗುತ್ತೆ ತಹಾರಿ? ನಿಮ್ರಾ ಹೋಟೆಲ್ ತುಂಬಾ ಫೇಮಸ್ ಅಲ್ಲಿ. ಇವಾಗ ಸಿಗುತ್ತೆ ಅಲ್ಲಿ? ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಬ್ರೋ. ನೋಡಿದ್ದೀರಲ್ವಾ? ये तहारी का होटल है क्या? कितने बजे ओपन होता है? शाम में खुलता है, आगे जल्दी खुलता है. ओके, कौन से आगे का? लिम्रा. हाँ. ಏನು ಇದು ಕ್ಲೋಸ್ ಇದೆ? ಟೈಮಿಂಗ್ಸ್ ಏನೋ 11:15 10 ಗಂಟೆ ಅಂತ ಇದೆ. ಇದೇ ಆಕ್ಚುಲಿ ಹೋಟೆಲ್ ತುಂಬಾ ಜನ ರೆಫರ್ ಮಾಡಿದ್ದು, ಬಟ್ ಇದು ಕ್ಲೋಸ್ ಇದೆ ಅಲ್ವಾ ಸರ್? क्लोज है अभी ओपन नहीं होगा. रिंग रोड के पास जाएंगे तो सुबह सुबह मिल जाएगा. हाँ ठीक है, ओके, ಥ್ಯಾಂಕ್ ಯು ಸರ್. ಒಂದು ರಿಂಗ್ ರೋಡ್ ಹತ್ರ ಓಪನ್ ಇರುತ್ತಂತೆ, ಗೊತ್ತದು? ತುಂಬ ಜನ ರೆಫರ್ ಮಾಡಿದ್ರು ಲಿಮ್ರಾ ತಹಾರಿ ಹೋಟೆಲ್ ಬೆಸ್ಟ್ ಇದೆ ಅಂತ. ಆದರೆ ಟೈಮಿಂಗ್ಸು ಅದೇ 11 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಇದೆ. ಆದರೆ ಬೆಳಿಗ್ಗೆನೂ ಇಲ್ಲಿ ತಹಾರಿ ಅಂತಾನೆ ಫೇಮಸ್ಸು. ಸೊ ಬೆಳಿಗ್ಗೆ ಮುಂಚೆ 5 ಗಂಟೆಗೆ ಓಪನ್ ಆಗುವಂಥ ಹೋಟೆಲ್ಸ್ಗಳು ಇದೆ. ಅದು ಎಲ್ಲೋ ರಿಂಗ್ ರೋಡ್ ಹತ್ರ ಇದೆ ಅಂತೆ. ಸೊ ಅಲ್ಲಿ ಹೋಗಿ ನೋಡೋಣ ಅಲ್ಲಿನ ವೈಬ್ ಹೇಗಿದೆ, ಏನು ಸಮಾಚಾರ ಅಂತ. ಸೊ ಕಲಬುರ್ಗಿ ಬಂದರೆ ತಹಾರಿ ಒಂದು ತಿನ್ನುವಂಥ ಬಿರಿಯಾನಿ, ಆದರೆ ಎಲ್ಲರೂ ತಿನ್ನಲಿಕ್ಕೆ ಇಷ್ಟಪಡಲ್ಲ. ನೋಡಿ, ಇಲ್ಲಿ ರಾಜಬಲ್ಲಿ ತಹಾರಿ ಅಂತ ಇದೆ, ಇಲ್ಲಿದೆ. ಇಲ್ಲೂ ಒಂದು ತಹಾರಿ ಬಿಸ್ನೆಸ್ ಇದೆ, ಸಾರಿ ಹೋಟೆಲ್ ಇದೆ, ನಡೀತಾ ಇದೆ ಅಲ್ವಾ? ನೋಡಿ, ಇದೊಂದು ಹೋಟೆಲ್ ಬಿಸ್ಮಿಲ್ಲಾ ಹೋಟೆಲ್ ಅಂತ. ಗುಡ್ ಮಾರ್ನಿಂಗ್. ಸೊ ನಿಮ್ಮ ಈ ಹೋಟೆಲಲ್ಲಿ ಸಿಗ್ತಿರೋಂಥ ಬಿರಿಯಾನಿ ಯಾವುದು? ಬಡೇಕಿ ಬಿರಿಯಾನಿ, ಬೀಫ್ ಬಿರಿಯಾನಿ. ಸೊ ಎಷ್ಟೊತ್ತಿಗೆ ಬೆಳಿಗ್ಗೆ ಓಪನ್ ಆಗುತ್ತೆ? ಓಪನ್ 5 ಗಂಟೆಗೆ ಓಪನ್ ಆಗುತ್ತೆ. 5 ಗಂಟೆಗೆ ಮುಗಿಯೋದು 10 ಗಂಟೆ ಬೆಳಿಗ್ಗೆ. ಖಲಾಸ್ ತಹಾರಿ. ಓಕೆ, 10 AM ಖತಮ್. ಇದ್ರದ್ದು ಮೇಕಿಂಗ್ ಯಾವಾಗ ಶುರು ಮಾಡ್ತೀರಾ? ಬೆಳಗ್ಗೆ 3 ಗಂಟೆ. ತಹಾರಿ ಬಿರಿಯಾನಿ ಅದೇ. ಆ್ಯಂಡ್ ಇಲ್ಲಿ ನೀವು ಕ್ರೌಡ್ ನೋಡ್ತಿರ್ಬೋದು ಯಾವ ರೀತಿ ಜನ ಬಂದು ಇಲ್ಲಿ ತಿಂತಾ ಇದ್ದಾರೆ ಅಂತ. ಬೆಳಿಗ್ಗೆ 5 ಗಂಟೆಗೆ ಶುರು ಆಗುತ್ತಂತೆ ಈ ಹೋಟೆಲ್, ಆ್ಯಂಡ್ 10 ಗಂಟೆಗೆ ಮುಗಿಯುತ್ತಂತೆ. ಸೊ ಇವರ ಪ್ರಿಪ್ರೇಷನ್ ಎಲ್ಲ ನಡೆಯೋದು 3 ಗಂಟೆಗೇನೆ. ಎಷ್ಟೊತ್ತಿಗೆ ಶುರು ಮಾಡ್ತೀರಾ ಸರ್? ರಾತ್ರಿ 3 ಗಂಟೆಗೆ ಮೇಡಮ್. ಅಂದರೆ ರಾತ್ರಿ ಅಲ್ಲ, ಅದು ಬೆಳಿಗ್ಗೆನೆ. ಬೆಳಿಗ್ಗೆ. ಎಷ್ಟು ಜನ ಇದ್ದಾರೆ ನಿಮ್ಮ ಹೋಟೆಲಲ್ಲಿ ಪ್ರಿಪೇರ್ ಮಾಡೋರು? 15 ಮೆಂಬರ್ಸ್ ಇದ್ದೀರಾ. ಡೈಲಿ ಎಷ್ಟು ಪ್ಲೇಟ್ ಹೋಗುತ್ತೆ? ಪ್ಲೇಟ್ ಹೋಗುತ್ತಾ? ಒಂದು ಪ್ಲೇಟ್ ಬಿರಿಯಾನಿಗೆ ಎಷ್ಟು? 60 ರೂಪಾಯಿ. ಓಕೆ. ತಹಾರಿ ಬಿರಿಯಾನಿ ಸ್ಟೈಲ್ ಎಲ್ಲಿಂದ ಬಂದಿದ್ದು? ಹಾಂ, ತಹಾರಿ ಇಲ್ಲಿದೆನಾ? ಎಷ್ಟು ವರ್ಷದಿಂದ ಈ ರೆಸಿಪಿ ನಡೀತಾ ಇದೆ? ಫೇಮಸ್ ಇದೆ. ಓಕೆ. ಮೇನ್ ಇಂಗ್ರೀಡಿಯೆಂಟ್ ಯಾವುದು ನಿಮ್ಮ ಬಿರಿಯಾನಿದು? ಅಷ್ಟೇ. ಮಾಡೋ ರೀತಿ ಬೇರೆನಾ? ಬೇರೆ ಬೇರೆ ಥರ ಇದೆ. ಮಸಾಲೆ ಅದೇ. ಓಕೆ. ಎಲ್ಲರೂ ಬೀಫ್ ತಿನ್ನಲ್ಲ, ಸೊ ಅವರಿಗೆ ಬೇರೆ ಏನೋ ಆಪ್ಷನ್ ಇದೆ? ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ಇದೆ. ಅವರೆಲ್ಲ ನಿಮ್ಮ ಫ್ಯಾಮಿಲಿನಾ? ಹಾಂ, ನಮ್ಮ ಫ್ಯಾಮಿಲಿ. ನೀವೇನಾ ಬಿರಿಯಾನಿ ಎಲ್ಲ ರೆಡಿ ಮಾಡೋದು? ಓಕೆ, ನೀವೇ ಮಾಡೋದು. ನೋಡಿ, ನಿಮ್ಮ ಹೋಟೆಲಿಗೆ ನಾವು ಬೆಂಗಳೂರಿಂದ ಬಂದಿದ್ದೀವಿ. ಇಲ್ಲಿ ತಹಾರಿ ತುಂಬ ಫೇಮಸ್ ಅಂದರು. ಊಟ ಮಾಡೋಣ, ಸ್ವಲ್ಪ ಮಾತಾಡ್ಸೋಣ ಅಂತ. ಜಗದೇವಿ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತೀರಾ? 2 ವರ್ಷದಿಂದ. ಇಲ್ಲೇ ಇರ್ತೀರಾ ಯಾವಾಗಲೂ? ಖುಷಿ ಆಯ್ತು. ಇವಾಗ ಏನಂದರೆ, ಈಗ ಬೀಫ್ ಬಿರಿಯಾನಿ ಎಲ್ಲರೂ ತಿನ್ನಲ್ಲ. ಯಾರು ತಿಂತಾರೆ ಅವ್ರಿಗೂ ರೆಸ್ಪೆಕ್ಟ್. ಹೌದು, ಯಾರು ತಿಂತಾರೆ ಅವರಿಗೂ ರೆಸ್ಪೆಕ್ಟ್ ಮಾಡಬೇಕಾಗಿದೆ, ಯಾರು ತಿನ್ನಲ್ಲ ಅವರಿಗೂ ರೆಸ್ಪೆಕ್ಟ್ ಮಾಡಬೇಕಾಗಿದೆ. ಸೊ ಫುಡ್ ಅವರವರ ಚಾಯ್ಸ್. ಇಷ್ಟ ಇದ್ದವ್ರು ತಿಂತಾರೆ, ಯಾರು ಇಷ್ಟ ಬೇರೆ ತಿಂತಾರೆ. ನಾವು ಈಗ ಈ ಹೋಟೆಲ್ ತಹಾರಿ ಬಿರಿಯಾನಿ ಬನ್ನಿ ಇಲ್ಲಿ ತಿನ್ನಿ ಅಂತ ನಾನು ಹೇಳಲ್ಲ, ಬಟ್ ಕಲಬುರಗಿಯಲ್ಲಿ ಫೇಮಸ್ ಇದೆ ತಹಾರಿ ಬಿರಿಯಾನಿ. ಸೊ ಯಾಕೆ ಫೇಮಸ್ಸು, ಏನು ನಡೀತಾ ಇದೆ ಅಷ್ಟೇ ನಾನು ತೋರಿಸ್ತೇನೆ, ಓಕೆನಾ?
ಸೊ ಹೋಟೆಲಲ್ಲಿ ಕಸ್ಟಮರ್ಸ್ ನೋಡ್ತಿರ್ಬೋದು ನೀವು, ಬೆಳಿಗ್ಗೆ ಮುಂಚೆನೆ ಬಂದು ಇಲ್ಲಿ ಫುಲ್ ಬಿರಿಯಾನಿ ತಿಂದು ಆಮೇಲೆ ಹೋಗ್ತಾರಂತೆ. ಕೆಲವರು ಇಲ್ಲಿ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ, ನಾನು ಆಗ ಮಾತಾಡಿಸಿದೆ, ಅವರೆಲ್ಲ ರೆಗ್ಯುಲರ್ ಆಗಿ ಇಲ್ಲಿ ಬಂದು ಬಿರಿಯಾನಿ ತಿನ್ಕೊಂಡು ಹೋಗ್ತಾರೆ. ಈ ರೀತಿ ಕಲಬುರಗಿಯಲ್ಲಿ ತಹಾರಿ ಬಿರಿಯಾನಿ ಸಿಕ್ಕಾಪಟ್ಟೆ ಫೇಮಸ್ಸು. ಅದು ಮಾಡಿದರೆ ಬರೀ ಬೀಫ್ ಬಿರಿಯಾನಿನೇ ಅಂತೆ, ಚಿಕನ್ ಬಿರಿಯಾನಿ ಮಾಡಲ್ವಾ ಅಂತ ಕೇಳಿದೆ. ಬಟ್ ತಹಾರಿಯಲ್ಲಿ ಚಿಕನ್ ಇಲ್ಲ, ಮುಂಚೆ ಇತ್ತು ಬಟ್ ಅದಷ್ಟು ಚೆನ್ನಾಗಿ ಬಂದಿಲ್ಲ. ಸೊ ಅದಕ್ಕೋಸ್ಕರ ಬೀಫ್ ಬಿರಿಯಾನಿ ಅಥವಾ ಬೀಫ್ ತಹಾರಿ ಬಿರಿಯಾನಿ ಅಂತಲೇ ಫೇಮಸ್ ಆಗಿರೋದು ಅಂತ. ಇಲ್ಲಿ ಆ್ಯಕ್ಚುಲಿ ಏನೇನಿದೆ, ಒಂದು ಮೆನ್ಯೂ ಅಲ್ಲಿದೆ. ಟೈಮಿಂಗ್ಸ್ ಇಲ್ಲಿದೆ ನೋಡಿ, 5:30ಇಂದ 10:30 ತನಕ. ಇದೇನಿದು 11:30 ಬಿರಿಯಾನಿ. ಇದು ಓಹೋ ಓಕೆ ಓಕೆ. ತಹಾರಿ ಬಿರಿಯಾನಿ ಫೇಮಸ್ ಇರೋದು ಈ ಟೈಮಿಂಗ್ಸ್. ಬರೀ ಬಿರಿಯಾನಿ ನಿಮಗೆ 11:30ಗೆ ಸಿಗುತ್ತೆ. ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಇದೆ, ಆಮೇಲೆ ಮತ್ತೆ 7 PM ಇಂದ 11 PM ತನಕ ಇದೆ. ಸೊ ಈ ಹೋಟೆಲಲ್ಲಿ ಈ ಟೈಮಲ್ಲಿ ಬಂದರೆ, ಬೆಳಿಗ್ಗೆ 5 ಗಂಟೆಗೆ ಬಂದರೆ ಬರೀ ತಹಾರಿ ಬಿರಿಯಾನಿ ತಿನ್ನೋಕ್ಕೆ ಸಿಗುತ್ತೆ. ಕಲಬುರಗಿಗೆ ಬಂದರೆ ಬೀಫ್ ತಿನ್ನೋರು ತಹಾರಿ ಬಿರಿಯಾನಿ ತಿನ್ಬೇಕಂತ ಅನಿಸಿದ್ರೆ ಬನ್ನಿ ಈ ಹೋಟೆಲಿಗೆ. ಈ ಹೋಟೆಲಿಂದ ಏನು ಪ್ರಮೋಷನ್ ಅಲ್ಲ, ಕಲಬುರಗಿಯಲ್ಲಿ ತಹಾರಿ ಬಿರಿಯಾನಿ ಫೇಮಸ್ಸು, ತಿನ್ನಿ ನೋಡಿ ಅಂತ ಇಲ್ಲಿ ಲೋಕಲ್ ಹೇಳ್ತಾ ಇದ್ರು. ಸೊ ಹಾಗಾಗಿ ಬಂದೆ ಇದ್ರ ಜೊತೆ ಬರ್ತದೆ. ಓಕೆ ಓಕೆ. ಇದು ಸೊ ಬಿರಿಯಾನಿ ತಹಾರಿ ಸಂಗಟ ಅದ್ರ ಸಂಗಟೆ ಬರ್ತದೆ. ಸಂಗಟ ಸಾಂಬಾರ್ ಅಪ್ಲೆ ಅದು. ಇದು ಕಿರಿ, ಅದು ದುಡ್ಡಿಲ್ಲ. 60 ರೂಪಾಯಿದಾಗ ಇದನ್ನು ಬರ್ತದೆ, ಅದನ್ನು ಬರ್ತದೆ. ಇದು 1 ಪ್ಲೇಟ್ 60 ರೂಪಾಯಿ. ಬಿರಿಯಾನಿ ಜೊತೆಗೆ ಬಿರಿಯಾನಿ ಪಾಯ ಜೊತೆ ಕೂಡ ಮೊಸರು ಬರ್ತದೆ, ತಾರಿ ಜೊತೆ ಪಾಯ ಬರುತ್ತೆ. ಹಾಫ್ ಸಿಗುತ್ತಲ್ವಾ? ಓಕೆ. ಸೊ ಬನ್ನಿ ಟೇಸ್ಟ್ ಮಾಡೋಣ. ನಾನು ಕೈ ತೊಳ್ಕೊಂಡು ಬರ್ತೀನಿ. ಸರ್ आप भी बिरयानी पसंद करते हैं? ನೀವೆಲ್ಲಿಯವರು ಸರ್? ಸೊ ತಹಾರಿ ಬಿರಿಯಾನಿ ಒಂದೇ ಕಮ್ಯುನಿಟಿ ಅಥವಾ ಹೇಗೆ? ಎಲ್ಲ ಕಮ್ಯುನಿಟಿ ತಿಂತಾರೆ. ನಮ್ಮ ಸಂವಿಧಾನದಾಗ ಎಲ್ಲ ಕೊಟ್ಟಿದ್ದಾರೆ, ತಿನ್ನಲಿಕ್ಕೆ ಏನು ಯಾವುದೇ ತೊಂದರೆ ಇಲ್ಲ. ಓಕೆ. ಐ ಆಮ್ ರೈಟ್ಸ್ ಆಫ್ ದಿ ಪೀಪಲ್. ನಮಗೆಲ್ಲ ಸಂವಿಧಾನದಲ್ಲಿ ಏನಾದರೂ ತಿನ್ಬೋದು ಮನುಷ್ಯ. ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಕೇವಲ ಮನುಷ್ಯನ ತಿನ್ನಬಾರ್ದು ಅಷ್ಟೇ. ಓಕೆ ಸರ್, ಫುಡ್ ಚಾಯ್ಸ್ ಅಥವಾ ಆಹಾರ ನನ್ನ ಸ್ವಾತಂತ್ರ್ಯ ಹಕ್ಕು. ಒಬ್ಬ ಮುಸ್ಲಿಮ್ಸೇ ತಿಂತಾನೆ ಅಂಥೇಳಿ ಯಾವುದು ಒಂದೇ ಕಮ್ಯುನಿಟಿ ಮೇಲೆ ಮಾಡೋದು ಭಾಳ ತಪ್ಪು. ಎಲ್ಲ ಕಮ್ಯುನಿಟಿಯವರು ತಿಂತಾರೆ, ಯಾರ್ಯಾರು ಇಷ್ಟದ ಪ್ರಕಾರ ಹೋಗುತ್ತೆ, ಅವ್ರವ್ರ ಇಷ್ಟ ಪ್ರಕಾರ ತಿಂತಾರೆ. ಅದೇ ಫುಡ್ ಅನ್ನೋದು ಚಾಯ್ಸ್ನೇ, ಚಾಯ್ಸ್ ಆಫ್ ದಿ ರೈಟ್ಸ್. ಅವ್ರಿಗೆ ಏನು ಇಷ್ಟ ತಿಂತಾರೆ. ಸರ್ ಬಂದ್ಬಿಟ್ಟು ಸರ್ ಹೆಸರು ಬಸವರಾಜ್ ಅವ್ರ ಹೆಸರು. ಅದೇ ಅವ್ರು ಹೇಳ್ತಾ ಇರೋದು, ಇಲ್ಲಿ ಬರೀ ಮುಸ್ಲಿಮ್ಸ್ ಅವ್ರು ಬರಲ್ಲ, ಎಲ್ಲ ರೀತಿ ಜನಗಳು ಬರ್ತಾರೆ, ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲ ಬಂದು ತಿಂತಾರೆ. ಸೊ ಅಂತ ಹೇಳ್ತಾ ಇದ್ದಾರೆ. ನಾವು ಟೇಸ್ಟ್ ಮಾಡೋಣ. ಬಟ್ ಮಲ್ಲಿಕಾರ್ಜುನ್ ಪಾಪ ತಿನ್ನಲ್ಲ, ನಮ್ಮ ಕ್ಯಾಮ್ರಾಮ್ಯಾನ್ ಮಲ್ಲಿಕಾರ್ಜುನ್ ಅವ್ರು ಯಾವತ್ತೂ ತಿಂದಿಲ್ಲ. ಸೊ ಅವ್ರಿಗೆ ನಾವು ಫೋರ್ಸ್ ಮಾಡಲ್ಲ, ಅವ್ರು ಇಷ್ಟ ಆಗುತ್ತೆ. ಓಕೆನಾ, ಅವರವರ ಆಯ್ಕೆ. ನಾವು ಸ್ವಲ್ಪ ಟೇಸ್ಟ್ ಮಾಡೋಣ. ನಮ್ಮ ಸಂವಿಧಾನದಲ್ಲಿ ಕೂಡ ಇಲ್ಲ, ಯಾರು ತಿನ್ನೋದಿಲ್ಲ, ಅವ್ರಿಗೆ ಬಲವಂತ ಮಾಡೋದು ಕೂಡ ಇಲ್ಲ. ಚಾಯ್ಸ್ ಆಫ್ ರೈಟ್ಸ್. ಅವ್ರಿಗೆ ಏನೇನು ಇಷ್ಟ ಬೇಕೋ ಅದು ಮಾಡಬಹುದು. ಆ್ಯಕ್ಚುಲಿ ಚೆನ್ನಾಗಿದೆ ಆಯಿತಾ, ಸೀರಿಯಸ್ಲಿ ನೈಸ್. ಬಿರಿಯಾನಿ ಚೆನ್ನಾಗಿದೆ. ಈ ಬಿರಿಯಾನಿ ಜೊತೆಗೆ ಅವರು ಪಾಯ ಸೂಪ್ ಅಥವಾ ಪಾಯ ಸಾರು ಕೊಡ್ತಾ ಇದ್ದಾರೆ. ಇದು ಜಸ್ಟ್ ಅಡಿಷ್ನಲ್. ಇದೆರಡು ಕಾಂಬಿನೇಷನು ಸಖತ್ತಾಗಿದೆ. ಆ್ಯಂಡ್ ಈ ಹೋಟೆಲಲ್ಲಿ ತಹಾರಿ ಬಿರಿಯಾನಿ ಸಿಗೋದು ಮಾರ್ನಿಂಗ್ ಮಾತ್ರ, ಆಮೇಲೆ ಮತ್ತೆ ಬೇರೆ ನಾರ್ಮಲ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಅದು ಇದು ಅಂತೆಲ್ಲ ಇದೆ. ಇದು ಮಾಡಬಾರ್ದು ಅಂತ ಬಂದ್ ಮಾಡಿದರೆ ಫಸ್ಟ್ ಸ್ಟ್ರೈಕಿಗೆ ಮುಂದೆ ಬರೋದೇ ಅನ್ನಕೋಮಿನ ಜನಗಳೇ. ಮುಸ್ಲಿಮ್ಸ್ಗಿಂತ ಜಾಸ್ತಿ ಅನ್ನಕೋಮಿನವರೇ ಮುಂದೆ ಬರೋದು. ಅದು ಬಂದ್ ಮಾಡಬೇಡಿ, ಇಲ್ಲಾಂದ್ರೆ ಬೇಕಂದ್ರೆ ಚಾಲೆಂಜ್ ಮಾಡಿ ನೀವು ನೋಡ್ತೀನಿ. ನೀವು ಸೆಂಟ್ರಲ್ ಗೌರ್ಮೆಂಟ್ ನಿಮ್ದಿದೆ, ಎಲ್ಲ ತಲ್ಲೇ ನಿಮ್ಮ ರಾಜ್ಯ ಸರ್ಕಾರಗಳಿದೆ, ಬಂದ್ ಮಾಡಿ. ಯಾರು ಬೇಡ ಅಂತ ओके सर, थैंक यू. ओके राइट मैडम, आइए आऊँगी तो जरूर आऊँगी. आइए जरूर आइए सर. ಚಲೋ. ಸೊ ನೋಡಿ, ನಾವು ಬಂದು ಇಲ್ಲಿ ಹೆಚ್ಚು ಕಡಿಮೆ 1-3 ಗಂಟೆ ಆಯಿತು. ನೀವು ಇವಾಗಲೂ ಇನ್ನೂ ಕ್ರೌಡ್ ನೋಡ್ತಾ ಇದ್ದೀರಾ. ಸೊ ಇದು 10 ಗಂಟೆ ತನಕನೂ ಇರುತ್ತೆ, ಓನ್ಲಿ ಫಾರ್ ತಹಾರಿ ಬಿರಿಯಾನಿಗೋಸ್ಕರ. ಏನಾದರೂ ರಜೆ ಇದೆಯಾ? ಯಾವುದಾದ್ರೂ ರಜೆ ಅಂತ ಇರುತ್ತಾ? ಅಂದರೆ ಹಾಲಿಡೇ नहीं, 24 आवर्स साल के 12 महीने चालू. ईद के लिए दिन भर सिर्फ ओनली फॉर फेस्टिवल जैसे कि बसव जयंती, वो उस टाइम पे बंद रहेगा. ಬಸವ ಜಯಂತಿ ಎಲ್ಲ ಇದ್ದಾಗ ವಿತ್ ರೆಸ್ಪೆಕ್ಟ್ ಕ್ಲೋಸ್ ಮಾಡ್ತಾರೆ. ಸೊ ಇದು ಸಮಾಚಾರ. ತಹಾರಿ ಬಿರಿಯಾನಿ ಕಲಬುರಗಿಯಲ್ಲಿ ಬಂದರೆ ತಿನ್ನೋರು
ಯಾರಿಗೆ ಇಷ್ಟ ಅಥವಾ ಟ್ರೈ ಮಾಡ್ತೀನಿ ಅಂತ ಇರೋರಿಗೆ ಓಕೆನಾ. ಸೊ ಎಲ್ಲರೂ ತಿನ್ಬೇಕಂತ ಇಲ್ಲ, ಅವರವರ ಇಷ್ಟ, ಫುಡ್ ಇಸ್ ಚಾಯ್ಸ್ ಅಷ್ಟೇ. ಓಕೆನಾ.